ಕೃಷ್ಣ ಅವರು ನಮ್ಮ ದೇಶದ ಮುತ್ಸದ್ದಿ ರಾಜಕಾರಣಿ. ದೇಶದ ಅಭಿವೃದ್ಧಿ ಬಗ್ಗೆ, ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಅದರಲ್ಲೂ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ತನ್ನದೇ ಆದಂತ ಒಂದು ಕಲ್ಪನೆಯನ್ನ ಅವರು ಹೊಂದಿದ್ರು. ಮುಖ್ಯಮಂತ್ರಿಯಾಗಿ, ರಾಜ್ಯಪಾಲರಾಗಿ, ಕೇಂದ್ರದಲ್ಲಿ ಸಚಿವರಾಗಿ ತನ್ನದೇ ಆದಂತ ಒಂದು ಕೊಡುಗೆಯನ್ನ ನಮ್ಮ ರಾಜ್ಯಕ್ಕೂ ಕೊಟ್ಟರು, ದೇಶಕ್ಕೂ ಕೊಟ್ಟರು. ಹಲವಾರು ಬಾರಿ ಅವರನ್ನ ಭೇಟಿಯಾಗುವಂತ ಅವಕಾಶ ಸಿಕ್ಕಿತ್ತು. ಹಲವಾರು ಸಲಹೆಗಳನ್ನ ನಾನು ನಿರ್ವಹಣೆ ಮಾಡಿದಂತ ಇಲಾಖೆಗಳಲ್ಲಿ ಅವರು ಕೊಡ್ತಾ ಇದ್ರು. ಅದು ಕರ್ನಾಟಕದಲ್ಲಿ ಇಂಧನ ಇಲಾಖೆ ಬಗ್ಗೆ ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಬಗ್ಗೆ ಇರ್ಬೋದು, ದೆಹಲಿಯಾಗೆ ನಾನು MP ಆಗಿ ಹೋದಂತ ಸಂದರ್ಭದಲ್ಲಿ ಇರ್ಬೋದು, ಸಲಹೆಗಳನ್ನ ಕೊಡ್ತಾ ಇದ್ರು. ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ. ತುಂಬಾ ದುಃಖ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ತುಂಬು ಜೀವನವನ್ನ ಅವರು ನಡೆಸಿದ್ದಾರೆ. ಅವರ ಮಾರ್ಗದರ್ಶನ, ಅವರ ಪ್ರೇರಣೆ ಮುಂದೆ ನಮಗೆ ಕೆಲಸ ಮಾಡಲಿಕ್ಕೆ ಅವರು ದೂರದಲ್ಲೇ ಇದ್ದು ನಮಗೆ ಆಶೀರ್ವಾದವನ್ನ ಮಾಡಲಿ. ಅವರ ಕುಟುಂಬ ವರ್ಗಕ್ಕೆ ದುಃಖವನ್ನು ಭರಿಸುವಂತ ಶಕ್ತಿಯನ್ನು ಕೊಡ್ಲಿ ಅನ್ನುವಂಥ ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೀನಿ. Ashwavega English News. Coming soon. Your channel, your voice, your trust.